ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ನಿಮ್ಮ ಕೂದಲು ಜಾಸ್ತಿ ಉದುರ್ತಾ ಇರುವಂಥ ಸಮಸ್ಯೆಗಳಿಗೆ ತುಂಬಾ ಒಂದು ರಾಮಬಾಣ ಅನ್ಬೋದು. ಈ ಥರ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲಿನ ಸಮಸ್ಯೆ ಎಲ್ಲನೂ ಕೂಡ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ಈ ಥರ ಖಂಡಿತವಾಗಿ ನೀವು ವಾರದಲ್ಲಿ ಒಂದೆರಡು ಸರ್ತಿ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ನೋಡಿದ್ರೆ ಸಾಕು ಅಷ್ಟು ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು. ಈ ಥರ ನೀವೇನಾದರೂ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಬೇಗನೆ ಬೆಳೀತಾ ಹೋಗುತ್ತೆ. ಹಾಗೆ ನೀವು ಕಟ್ ಮಾಡಬೇಕಾಗತ್ತೆ, ಅಷ್ಟು ವೇಗವಾಗಿ ಬೆಳೆಯುತ್ತೆ ನೋಡಿ ಈ ಥರ ಕೂದಲು. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮ್ಮ ಕೂದಲಿನ ಸಮಸ್ಯೆ, ಹೇರ್ ಫಾಲ್ ಸಮಸ್ಯೆ, ಹೊಟ್ಟಿನ ಸಮಸ್ಯೆ ಎಲ್ಲನೂ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ನೀವು ಶಾಂಪು ಬಳಸ್ತಿರಲ್ಲ, ಅದೇ ಶಾಂಪು ಯಾವ ರೀತಿ ನಾವು ಬಳಸ್ಕೋಬೋದು ಅಂತ ತೋರಿಸ್ತೀನಿ. ಕೆಮಿಕಲ್ ಇರುವಂಥ ಶಾಂಪುಗಳನ್ನು ಹಾಗೆ ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಹೇರ್ ಫಾಲ್ ಆಗುತ್ತೆ. ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು, ನಮ್ಮ ಕೂದಲು ಶೈನಿಯಾಗಿ ಹಾಗೆ ನಮ್ಮ ಕೂದಲು ಗ್ರೋತ್ ಮಾಡುವಂಥದ್ದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ನೀವೇನಾದರೂ ಟ್ರೈ ಮಾಡಿ ನೋಡಿ, ನಿಮ್ಮ ಕೂದಲು ಹೇರ್ ಫಾಲ್ ಆಗುವಂಥ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ಈ ರೀತಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಕೂಡ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡ್ಬೋದು, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಅದಕ್ಕೆ ನಾನು ಏನು ಬೇಕಾಗುತ್ತೆ ಅಂದರೆ ಈರುಳ್ಳಿ ಸಪ್ಪೆ ತೊಗೊಂಡಿದ್ದೀನಿ. ಈ ರೀತಿ ನೀವು ಅಡುಗೆ ಮಾಡುವಾಗ ಈರುಳ್ಳಿ ಸಪ್ಪೆ ಬಂದೇ ಬರುತ್ತೆ. ಅಡುಗೆ ಮಾಡುವಾಗ ಈ ರೀತಿ ಈರುಳ್ಳಿ ಸಪ್ಪೆ ನೀವು ಸೈಡಿಗೆ ತೆಗೆದು ಇಟ್ಕೋಬೋದು. ನಾನು ಇವಾಗ ಒಂದು 2-3 ಈರುಳ್ಳಿಗಡ್ಡೆ ಚೆನ್ನಾಗಿ ನಾನು ಈ ರೀತಿ ಸಪ್ಪೆ ತೆಗೆದಿದ್ದೆ ಅಡುಗೆ ಮಾಡುವಾಗ. ನೋಡಿ, ನಾವು ಈರುಳ್ಳಿ ಪೂರ್ತಿ ಸುಲ್ಕೊಳ್ಳಲ್ಲ, ಮೇಲಿಂದ ಒಂದು ಭಾಗ ಕೂಡ ಸುಲಿತೀವಲ್ಲ, ಅದು ಭಾಗ ಕೂಡ ಬಿಡಬೇಡಿ, ಅದರಿಂದ ಕೂಡ ನಮಗೆ ಯೂಸ್ಫುಲ್ ಆಗುವಂಥದ್ದು. ಹಾಗೆ ನೋಡಿ, ಮುಂದ್ಗಡೆದು ಹಿಂದ್ಗಡೆ ಭಾಗ ಕೂಡ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿರೋದು. ಈ ಈರುಳ್ಳಿಯಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಕೂದಲು ಉದುರುವಂಥ ಸಮಸ್ಯೆ ತುಂಬಾ ಆಗ್ತಾ ಇದ್ದರೆ ನಮ್ಮ ಕೂದಲಿಗೆ ಒಂಥರ ಗ್ರೋತ್ ಆಗುವಂಥ ಶಕ್ತಿ ಕೊಡುತ್ತೆ. ಹಾಗಾಗಿ ನಮ್ಮ ಕೂದಲಿಗೆ ಈರುಳ್ಳಿ ಸಪ್ಪೆ ತುಂಬಾ ಒಳ್ಳೆಯ ಶಕ್ತಿ ಅನ್ಬೋದು. ಹಾಗಾಗಿ ಈ ಥರ ನೀವು ಈರುಳ್ಳಿ ಸಪ್ಪೆ ಖಂಡಿತವಾಗಿ ಕಸಕ್ಕೆ ಹಾಕೋದಕ್ಕೆ ಹೋಗಬೇಡಿ. ಈ ಥರ ನೀವು ಟ್ರೈ ಮಾಡೋರಿದ್ರೆ ಅಂದರೆ ಈ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೋಬೋದು. ಆಮೇಲೆ ನೀವು ಈ ರೀತಿ ಬಳಸಿ ನೋಡಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ವಾರದಲ್ಲಿ 2 ಸರ್ತಿ 3 ಸರ್ತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಈರುಳ್ಳಿ ಸಪ್ಪೆ ತೊಗೊಂಡಿದ್ದೀನಲ್ವ, ನಾನು ಇವಾಗ ಇದು ಒಂದು 2-3 ಈರುಳ್ಳಿ ಕಟ್ ಮಾಡಿದ್ದೆ, ಅದಿಷ್ಟು ಸಪ್ಪೆ ಬಂದಿದ್ದು. ನಾನು ಇವಾಗ ಇದು ತೊಗೊಂಡಿರೋದು. ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದೇ ಬಾಣಲಿ ತೊಗೊಳ್ಳಿ, ಇದು ಅದು ಅಂತೇನಿಲ್ಲ, ನಿಮ್ಮ ಹತ್ರ ಇರುವಂಥ ಬಾಣಲಿ ಯಾವುದಾದ್ರೂ ತೊಗೋಬೋದು. ಅದರಲ್ಲಿ ನಾನು ಇವಾಗ ಈರುಳ್ಳಿ ಸಪ್ಪೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಪ್ಪೆ ಪೂರ್ತಿ ಆ ಪ್ಯಾನ್ನಲ್ಲಿ ಹಾಕ್ಕೊಂಡ್ಬಿಡಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ, ಪೂರ್ತಿ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇಷ್ಟ ಆದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗೆ ನೋಡಿ, ಇದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ನಮ್ಮ ಕೂದಲು ಬುಡದಿಂದ ಗಟ್ಟಿಯಾಗುವಂಥ ಶಕ್ತಿ ಸಿಗುತ್ತೆ. ಆಮೇಲೆ ನೋಡಿ, 1 ಸೀಗೆಕಾಯಿ ತೊಗೊಂಡಿದ್ದೀನಿ. ಸೀಗೆಕಾಯಿ ಗೊತ್ತಿರುವಂಥದ್ದೇ, ಈ ರೀತಿ ಸೀಗೆಕಾಯಿ ಒಣಗಿರುವಂಥದ್ದು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈ ಥರ ಸೀಗೆಕಾಯಿ ತೊಗೋಬೋದು. ಈ ರೀತಿ ಪೂರ್ತಿ ಬಿಚ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಸೀಗೆಕಾಯಿ. ಈ ಸೀಗೆಕಾಯಿ ನಮ್ಮ ತಲೆಗೆ ಒಂದು ಶಾಂಪೂ ರೀತಿ ಒಳ್ಳೆ ವರ್ಕ್ ಮಾಡುವಂಥದ್ದು. ಅದು ಕೂಡ ಹೋಮ್ ಮೇಡ್ ಆಗಿ ಮಾಡಿರುವಂಥ ಶಾಂಪೂ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಈ ರೀತಿ ನಾವು ಶಾಂಪೂಗೆ ಸ್ವಲ್ಪ ಸೀಗೆಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಏನು ಮಾಡ್ತೀರಿ ಅಂದರೆ 2 ರೀಟಾ ತೊಗೊಂಡಿದ್ದೀನಿ ನೋಡಿ. ಇದು ಕೂಡ ಅಂಗಡಿಯಲ್ಲಿ ಸಿಗುವಂಥದ್ದೇ. ರೀಟಾ ಕುಡಿ ಅಂದರೆ ಕೊಡ್ತಾರೆ ಅವರು ಕೂಡ. ಹಾಗೆ ಹಾಕಬಾರ್ದು, ಸ್ವಲ್ಪ ಈ ರೀತಿ ಜಜ್ಕೊಂಡು ಹಾಕ್ಕೊಳ್ಳಿ ರೀಟಾ. ಆ ರೀತಿ ಹಾಕೋದ್ರಿಂದ ಶಾಂಪೂ ಬೇಗನೆ ಒಂಥರ ವರ್ಕ್ ಮಾಡುತ್ತೆ ನೋಡಿ. ಈ ರೀತಿ ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡ್ರೆ ನಮಗೆ ಶಾಂಪೂ ಏನಾಗುತ್ತೆ ಅಂದರೆ ಚೆನ್ನಾಗಿ ಬುರ್ಗ್ ಬರುತ್ತೆ. ಅದಕ್ಕಾಗಿ ಈ ರೀತಿ ಒಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ 2 ರೀಟಾ ತೊಗೊಂಡಿದ್ದೀನಿ ನಾನು. ಒಬ್ಬರಿಗೆ ಅಂದರೆ ಇವಾಗ ಅಷ್ಟೇ ನಾನು ಯೂಸ್ ಮಾಡೋದಕ್ಕೆ ಒಬ್ರಿಗಾಗಷ್ಟೇ ನಾನು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಜನರಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, 2 ರೀಟಾ ತೊಗೊಂಡಿದ್ದೇನಲ್ಲ, ಈ ರೀತಿ ಕಡೆ ಸ್ವಲ್ಪ ಈ ರೀತಿ ಒಡ್ಕೊಂಡು ತೊಗೊಂಡು ಹಾಕ್ಕೊಂಡು ಬಂದರೆ ಅದು ಚೆನ್ನಾಗಿ ಶಾಂಪೂ ರೀತಿ ಒಂಥರ ಬಿಡುತ್ತೆ ಬುರುಗಾಗಿ. ಇವಾಗ ನೋಡಿ, ನಾನೀಗ ಈರುಳ್ಳಿ ಸಪ್ಪೆ ಮತ್ತು ಮೆಂತ್ಯ ಕಾಳು, ರೀಟಾ ಮತ್ತು ಸೀಗೆಕಾಯಿ ಹಾಕಿದ್ದೀನಿ. ಇವೆಲ್ಲ ಕೂಡ ಹಾಕಿದ ಮೇಲೆ 1.5 ಗ್ಲಾಸಷ್ಟು ನೀರು ಹಾಕಿಬಿಡಿ. ಅದಕ್ಕೆ ಈ ರೀತಿ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಹಾಕಿ ನಾನು ಇವಾಗ ನೋಡಿ, ಇದು ಏನು ಮಾಡ್ತೀನಿ ಅಂದರೆ ಮುಚ್ಚಳ ಮುಚ್ಚಿ ನಾನು ಇದು ರಾತ್ರಿ ಇಡೀ ಬಿಡ್ತೀನಿ. ಬೆಳಗ್ಗೆ ಶಾಂಪೂ ಮಾಡ್ತೀವಿ ಅಂದರೆ ಇದು ರಾತ್ರಿನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ನಾನು ಓವರ್ ನೈಟ್ ಬಿಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತಿಗೆ ನಾವು ಯೂಸ್ ಮಾಡುವಾಗ ತೋರಿಸ್ತೀನಿ.
ನೋಡಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಕೂಡ ನೀರಲ್ಲಿ ಒಂಥರ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿರೋದು. ಈ ಥರ ನೀರೆಲ್ಲ ರೆಡಿಯಾಗಿರುತ್ತೆ. ಆವಾಗ ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನಾನಿವಾಗ ಕಲೋಂಜಿ ಹಾಕಿದ್ದೀನಿ. ಕಲೋಂಜಿ ಹಾಕ್ಕೊಂಡು ನಾವು ಇವಾಗ ಸ್ಟವ್ ಅಂಟಿಸ್ಕೊಂಡು ಇದು ನೀರೇನು ಮಾಡಬೇಕಂದ್ರೆ ಕುದಿಯೋಕ್ಕೆ ಇಟ್ಕೋಬೇಕು. ರಾತ್ರಿ ಇಡೀ ಬಿಡ್ತೀವಲ್ವ ಏನಾಗುತ್ತೆ ಅಂದರೆ ಅದರಲ್ಲಿ ಈರುಳ್ಳಿ ಸಪ್ಪೆ, ಮೆಂತ್ಯ ಕಾಳು ಇವೆಲ್ಲನೂ ಕೂಡ ರೀಟಾ ಮತ್ತು ಇದೆಲ್ಲ ಸಿಕ್ಕಾಕಾಯಿ ಹಾಕಿರ್ತೀವಲ್ಲ ಇದೆಲ್ಲ ಕೂಡ ಏನಾಗುತ್ತೆ ಅದರಲ್ಲಿ ರಸ ಬಿಟ್ಕೊಳ್ಳುತ್ತೆ. ಆವಾಗ ಅದೇನಾಗುತ್ತೆ ನಮ್ಮ ಕೂದಲಿಗೆ ಒಂಥರ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಅದರಿಂದನೇ ನಮ್ಮ ಕೂದಲು ಶೈನಿಯಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಕೂದಲು ಗ್ರೋತ್ ಆಗುವಂಥದ್ದು ಅಲ್ಲೇ ನಿಂತ್ಕೊಂಡಿದೆ ಅಂದರೆ ಇದು ಹಚ್ತಾ ಬಂದರೆ ನಮ್ಮ ಕೂದಲು ಮುಂದುಗಡೆ ಚೆನ್ನಾಗಿ ಗ್ರೋತ್ ಆಗುವಂಥದ್ದು. ಹಾಗಾಗಿ ನೋಡಿ ಇವಾಗ ನೋಡಿ ಕುದೀತಾ ಇರುವಾಗಲೇ ನೋಡಿ ಯಾವ ರೀತಿ ಶಾಂಪೂ ಥರ ನೋಡ್ತಾ ಇರ್ಬೋದು ಒಂಥರ ಈ ರೀತಿ ಜಾಗ್ ಬರ್ತಾ ಇರೋದು ಬುರುಗ್ ಬರುತ್ತೆ. ಈ ಥರನೇ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷದವರೆಗೂ ಕೂಡ ಕುದಿಸ್ಕೊಳ್ಳಿ. ಒಂದು ಸ್ವಲ್ಪನೇ ಕುದ್ದ ಮೇಲೆ ನೀವು ಸ್ಟವ್ ಆಫ್ ಮಾಡೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇನ್ನೂ ಕೂಡ ಅದರಲ್ಲಿ ರಸ ಎಲ್ಲನೂ ಕೂಡ ಬಿಟ್ಕೋಬೇಕು. ಇವಾಗ ಯಾಕಂದರೆ 1.5 ಗ್ಲಾಸಷ್ಟು ನೀರು ಹಾಕಿದರೆ ಅದು 1 ಗ್ಲಾಸಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ನಾನು ಕುದಿಸ್ತೀನಿ. ಈ ಥರ ನೀವು ಶಾಂಪೂ ರೆಡಿ ಮಾಡಿ ಇಟ್ಕೊಂಡ್ರೆ 2-3 ದಿವಸದವರೆಗೂ ಕೂಡ ಇರುತ್ತೆ. ಟ್ರೈ ಮಾಡ್ಬೋದು. ನಾನು ಇವಾಗಿನಷ್ಟೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದ್ದು ನಾನು ಇಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಇಷ್ಟು ರಸ ಚೆನ್ನಾಗಿ ಬಂದಿರೋದು. ಇವಾಗ ಒಂದು ಸೋದಿಸ್ಕೊಂಡು ತಗೊಳ್ತಾ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು. ಒಳಗಡೆ ಎಲ್ಲನೂ ಕೂಡ ಹಾಕಿರ್ತೀವಲ್ಲ ಒಂಥರ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ನೋಡಿ ಈ ಥರ ನೀವು ರೆಡಿ ಮಾಡಿ ಹಚ್ಕೋಬೋದು. ಇವಾಗ ನೋಡಿ ನೀವು ಮಾಮೂಲಿ ಶಾಂಪೂ ಯೂಸ್ ಮಾಡ್ತಿರಲ್ಲ ಹಾಗೆ ಶಾಂಪೂ ಯಾವುದೇ ಶಾಂಪೂ ಬಳಸಿ ಆ ಶಾಂಪೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇಲ್ಲ ಅಂದರೆ ಅದೇ ನೀರು ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ನೀರು ಶಾಂಪೂ ರೀತಿ ತಲೆಗೆಲ್ಲ ಮಸಾಜ್ ಕೊಟ್ಕೊಂಡು 1 ಅವರ್ ಅಷ್ಟು ಬಿಟ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ನಾನು ಇವಾಗ ನಿಮಗೆ ಶಾಂಪೂ ಕೂಡ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಮನೇಲಿ ಯಾವುದೇ ಶಾಂಪೂ ಬಳಸಿ ಆ ಶಾಂಪೂ ಈ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು. ಈ ರೀತಿ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬಾ ಸಿಲ್ಕಿಯಾಗಿ ಮತ್ತು ಶೈನಿಯಾಗಿ ನಮ್ಮ ಕೂದಲು ಗ್ರೋತ್ ಆಗುವಂಥ ಎಲ್ಲನೂ ಗುಣಮಟ್ಟ ಶಕ್ತಿ ಸಿಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ವಾರದಲ್ಲಿ ಒಂದು 3ರಿಂದ 4 ಸರ್ತಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ದಿನಾಲೂ ಕೂಡ ಮಾಡಬೇಕಂತೇನಿಲ್ಲ. ವಾರದಲ್ಲಿ 3ರಿಂದ 4 ಸರ್ತಿ ಮಾಡ್ಕೊಂಡ್ಬಿಡಿ. ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ, ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಸ್ನೇಹಿತರೆ. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ನೀರಲ್ಲಿ ಶಾಂಪೂ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವೇನು ಮಾಡ್ತೀರಾ, ಕೈಯಲ್ಲಿ ಶಾಂಪೂ ಹಾಕ್ಕೊಂಡು ಬಿಡ್ತೀರಾ ಅದು ತಲೆಗೆ ಹಚ್ಚಿಬಿಡ್ತೀರಾ. ಆ ರೀತಿ ಮಾತ್ರ ಹಚ್ಚೋದಕ್ಕೆ ಹೋಗಬಾರ್ದು. ಸ್ವಲ್ಪ ನೀರಲ್ಲಿ ಶಾಂಪೂ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಹಚ್ಕೋಬೇಕು. ಇವಾಗ ನಾನು ತಲೆಗೂ ಕೂಡ ಹಚ್ಚಿ ತೋರಿಸ್ತೀನಿ ನೋಡಿ. ಈ ಥರ ನಾವು ಶಾಂಪೂ ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೊಂಡು 1 ಅವರ್ ಅಷ್ಟು ಬಿಡಬೇಕು. ನೋಡಿ ನಾವು ಹಚ್ಕೊಂಡ ತಕ್ಷಣ ನಾವು ಸ್ನಾನ ಮಾಡಬಾರ್ದು. ಶಾಂಪೂ ಈ ಥರ ಹಚ್ಕೊಂಡು 1 ಅವರ್ ಅಷ್ಟು ಬಿಟ್ಕೊಂಡು ಬಂದರೆ ಚೆನ್ನಾಗಿ ತಲೆಯೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಟ್ರೈ ಮಾಡಿ ನೀವು ಕೂಡ. ಈ ಥರ ಶಾಂಪೂ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ಹಚ್ಕೋಬೋದು. ಇಲ್ಲ ಬೆಳಗ್ಗೆ ಹೊತ್ತಿಗೆ ಹಚ್ಕೋಬೇಕಂದವರು ರಾತ್ರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹಚ್ಕೋಬೋದು. ಹಾಗಾದರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥ ಈ ಶಾಂಪೂಗಳು ನೀವು ಕೂಡ ಬಳಸ್ತಾ ಬನ್ನಿ. ನಿಮಗೂ ಕೂಡ ಒಳ್ಳೆ ಕೂದಲು ಗ್ರೋತ್ ಆಗುವಂಥ ಶಕ್ತಿಗಳು ಸಿಗುತ್ತೆ. ಹಾಗಾದರೆ ನೋಡೋರು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.